ಹಲೋ ಎವ್ರಿವಾನ್, ನಮಸ್ತೆ. ನಾನು ವಿದ್ಯಾಶ್ರೀ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತೇನೆ. ಈ ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹಾಗೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷಾ ತಯಾರಿಗೆ ಸಂಬಂಧಿಸಿದಂತೆ 9ನೇ ತರಗತಿ ವಿಜ್ಞಾನ ವಿಷಯದ ಪ್ರಥಮ ಅಧ್ಯಾಯ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು, ಚಾಪ್ಟರ್ 1 ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್. ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ ಈ ಪಾಠದ ಮುಖ್ಯ ಅಂಶಗಳನ್ನು ನೋಡ್ಕೊಳ್ತಾ ಹೋಗುವ. ಈಗಾಗಲೇ ತಿಳಿಸಿದಂತೆ ಈ ವಿಡಿಯೋ ಸರಣಿಯ ಎಲ್ಲ ವಿಡಿಯೋಗಳು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ವಿವರಣೆಯೊಂದಿಗೆ ಕೂಡಿದೆ. ತೆಗೆದುಕೊಂಡಿರುವಂಥದ್ದು ಕನ್ನಡ ಮಾಧ್ಯಮದ ಪಠ್ಯಪುಸ್ತಕ ಆದರೂ ವಿವರಣೆಯನ್ನು ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ನೀಡ್ತಾ ಇದ್ದೇನೆ. ಹಾಗಾಗಿ ಯಾರೆಲ್ಲ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೀರಿ ಹಾಗೆ ಆಂಗ್ಲ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೀರಿ ಎಲ್ಲರೂ ಈ ವಿಡಿಯೋವನ್ನು ನೋಡಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ತಮ್ಮ ಸುತ್ತಮುತ್ತಲಿನಲ್ಲಿ ಕಂಡುಬರುವಂತಹ ಎಲ್ಲ ವಸ್ತುಗಳನ್ನು ವಿಜ್ಞಾನಿಗಳು ದ್ರವ್ಯದಿಂದ ಮಾಡಲ್ಪಟ್ಟಿವೆ ಅಂತ ಹೇಳ್ತಾರೆ. ಸೈಂಟಿಸ್ಟ್ ಟೆಲ್ ದ್ಯಾಟ್ ಎವ್ರಿ ಆಬ್ಜೆಕ್ಟ್ ಆರ್ ಮೆಟೀರಿಯಲ್ ವಾಟ್ ಎವರ್ ವಿ ಸಿ ಇನ್ ಅವರ್ ಸರೌಂಡಿಂಗ್ಸ್ ಇಸ್ ಮೇಡ್ ಅಪ್ ಆಫ್ ಮ್ಯಾಟರ್. ಸೊ ವಾಟ್ ಈಸ್ ದಿಸ್ ಮ್ಯಾಟರ್? ದ್ರವ್ಯಗಳು ಅಥವಾ ಮ್ಯಾಟರ್ ಸ್ಥಳವನ್ನು ಆಕ್ರಮಿಸುತ್ತವೆ ಮತ್ತು ರಾಶಿಯನ್ನು ಹೊಂದಿವೆ. ಮ್ಯಾಟರ್ ಈಸ್ ಎನಿಥಿಂಗ್ that has mass and occupies space. So it occupies space and it has mass. So matter is anything that has mass and occupies space. ಸ್ಥಳವನ್ನು ಆಕ್ರಮಿಸುತ್ತವೆ ಮತ್ತು ರಾಶಿಯನ್ನು ಹೊಂದಿರ್ತವೆ. ಅದನ್ನೇ ಇನ್ನೊಂದು ರೀತಿಯನ್ನಾಗಿ ಹೇಳುವುದಿದ್ರೆ ದ್ರವ್ಯಗಳು ರಾಶಿ ಮತ್ತು ಗಾತ್ರವನ್ನು ಹೊಂದಿವೆ. ರಾಶಿ ಅಂತ ಹೇಳಿದರೆ ಮಾಸ್, ಗಾತ್ರ ಅಂತ ಹೇಳಿದರೆ ವಾಲ್ಯೂಮ್. ಸೊ ಇಟ್ ಹ್ಯಾಸ್ ಮಾಸ್ ಆ್ಯಂಡ್ ವಾಲ್ಯೂಮ್. ಪ್ರಾಚೀನ ಭಾರತದ ತತ್ವಜ್ಞಾನಿಗಳು ಏನು ಹೇಳಿದ್ದಾರೆ ಅಂತ ಹೇಳಿದರೆ ದ್ರವ್ಯ ಅಂತ ಹೇಳೋದು 5 ಮೂಲ ಧಾತುಗಳ ರೂಪದಲ್ಲಿ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಅವುಗಳನ್ನೇ ಪಂಚಭೂತಗಳು ಅಂತ ಹೇಳಿ ಕರೆದಿದ್ದಾರೆ. ಯಾವುದು ಪಂಚಭೂತಗಳು? ಗಾಳಿ, ಭೂಮಿ, ಅಗ್ನಿ, ಆಕಾಶ ಮತ್ತು ನೀರು. ಏನ್ಷಿಯಂಟ್ ಇಂಡಿಯನ್ ಫಿಲಾಸಫರ್ they told that matter is made up of 5 basic elements. These elements are called Panchabhut: earth, air, earth, fire, sky and water. So these are Panchabhuts. Matter is made up of these 5 elements. The same philosophy is told by ancient Greek philosophers. ಪ್ರಾಚೀನ ಗ್ರೀಕ್ ತತ್ವಜ್ಞಾನಿಗಳು ಕೂಡ ದ್ರವ್ಯವನ್ನು ಇದೇ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ. ಆದರೆ ಆಧುನಿಕ ವಿಜ್ಞಾನಿಗಳು ಭೌತಗುಣ ಮತ್ತು ರಾಸಾಯನಿಕ ಸ್ವರೂಪದ ಆಧಾರದ ಮೇಲೆ ದ್ರವ್ಯಗಳನ್ನು ವಿಂಗಡಣೆ ಮಾಡ್ತಾರೆ. ಮಾಡರ್ನ್ ಡೇ ಸೈಂಟಿಸ್ಟ್ ದೇ ಕ್ಲಾಸಿಫೈಡ್ ಮ್ಯಾಟರ್ ಆನ್ ದಿ ಬೇಸಿಸ್ ಆಫ್ ದೇಯರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಭೌತಗುಣಗಳು ಮತ್ತು ರಾಸಾಯನಿಕ ಗುಣಗಳು ಅಂದರೆ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಬೇಸ್ಡ್ ಆನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ modern scientists have classified matter. So in this chapter we are going to discuss matter based on its physical characteristics. ಭೌತ ಲಕ್ಷಣಗಳ ಆಧಾರದ ಮೇಲೆ ದ್ರವ್ಯಗಳ ಬಗ್ಗೆ ನಾವು ಈ ಪಾಠದಲ್ಲಿ ಕಲಿಲಿಕ್ಕೆ ಇರುವಂಥದ್ದು. ಮೊದಲನೆಯದಾಗಿ ದ್ರವ್ಯದ ಭೌತ ಸ್ವರೂಪದ ಬಗ್ಗೆ ನಾವು ಕಲಿಬೇಕಾಗಿರುವಂಥದ್ದು ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್. So we are going to discuss about physical nature of matter in the beginning. ಸೊ ಇಲ್ಲಿ ಭೌತ ಸ್ವರೂಪದಲ್ಲಿ ಅಂದರೆ ಫಿಸಿಕಲ್ ನೇಚರಲ್ಲಿ ಮೊದಲನೆಯ ಅಂಶ ನಮಗೆ ತಿಳಿದಿರಬೇಕಾದ್ದು ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ. ಅಂದರೆ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ದ್ರವ್ಯಗಳು ಕಣಗಳಿಂದ ಮಾಡಲ್ಪಟ್ಟಿವೆ. ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ದ್ರವ್ಯಗಳು ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳೋದಕ್ಕೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಒಂದು ಬೀಕರ್ ತಗೊಂಡು ಆ ಬೀಕರ್ನಲ್ಲಿ ಅರ್ಧದಷ್ಟು ನೀರು ತುಂಬಿ ನೀರಿನ ಲೆವೆಲನ್ನು ನಾವು ಮಾರ್ಕ್ ಮಾಡಬೇಕು. ಹಾಗೆ ಅದಾದ ನಂತರ ಸ್ವಲ್ಪ ಉಪ್ಪು ಅಥವಾ ಸಕ್ಕರೆಯನ್ನು ಅದರಲ್ಲಿ ಕರಗಿಸಿ ನೀರಿನ ಮಟ್ಟದಲ್ಲಿ ಬದಲಾವಣೆಯಾಗಿದೆ ಅಂತ ಹೇಳಿ ನೋಡಬೇಕು. ಸೊ ಉಪ್ಪು ಅಥವಾ ಸಕ್ಕರೆ ನೀರಿಗೆ ಸೇರಿದಾಗ ಏನಾಯಿತು, ಸಕ್ಕರೆ ಎಲ್ಲಿ ಹೋಯಿತು, ನೀರಿನ ಮಟ್ಟದಲ್ಲಿ ಬದಲಾವಣೆ ಆಗಿದೆಯಾ ಅಂತ ಹೇಳಿ ನಾವು ನೋಡ್ಕೊಳ್ಬೇಕು. ಸೊ ವಿ ಹ್ಯಾವ್ ಟು ಟೇಕ್ ಅ ಬೀಕರ್, ವಿ ಹ್ಯಾವ್ ಟು ಫಿಲ್ water to half of that beaker and we have to mark the level. Then we have to add salt or sugar into that and we have to dissolve. So ಮೊದಲನೇ ಚಿತ್ರದಲ್ಲಿ ನೀವು ನೋಡ್ಬೋದು ನೀರನ್ನು ತೆಗೆದುಕೊಂಡಿದ್ದೇವೆ, ಆ ನೀರಿಗೆ ಉಪ್ಪನ್ನು ಹಾಕಿದ್ದೇವೆ. we have added salt
ಓಕೆ, ಸೊ ಇಲ್ಲಿ ಸಾಲ್ಟಿನ ಕಣಗಳು, ಉಪ್ಪಿನ ಕಣಗಳನ್ನು ಸ್ವಲ್ಪ ದೊಡ್ಡದಾಗಿ ತೋರಿಸಿದ್ದಾರೆ. ಅದೊಂದು 1000 ಪಟ್ಟು ವರ್ಧಿಸಿ ಅವುಗಳನ್ನು ತೋರಿಸಿರುವಂಥದ್ದು. ಇಲ್ಲದಿದ್ದರೆ ಬರಿಗಣ್ಣಿಗೆ ನಮಗೆ ಈ ರೀತಿಯಾಗಿ ನೀರಿನಲ್ಲಿ ಉಪ್ಪಿನ ಕಣಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀರಿಗೆ ಉಪ್ಪನ್ನು ಹಾಕಿ ಅದನ್ನು ಕಲಕಿದ್ದಾರೆ. ನೀರಿನ ಮಟ್ಟದಲ್ಲಿ ಯಾವುದಾದ್ರೂ ಬದಲಾವಣೆ ಆಗಲಿಕ್ಕೆ ಉಂಟಾ? ಇಲ್ಲ, ನಮಗೆ ನೀರಿನ ಮಟ್ಟದಲ್ಲಿ ಬದಲಾವಣೆ ಕಾಣುವುದಿಲ್ಲ. ಆದರೆ ಆ ಉಪ್ಪಿನ ಕಣಗಳು ನೀರಿನಲ್ಲಿ ಸೇರಿಕೊಂಡಿವೆ. ಸೊ ಈಗ ನೋಡಿದರೆ ನೀಲಿ ಕಣಗಳ ಜೊತೆಗೆ ನಮಗೆ ಉಪ್ಪಿನ ಕಣಗಳು ಕೂಡ ಅದರಲ್ಲಿ ವಿಲೀನವಾಗಿ ಇರುವಂಥದ್ದು ಕಾಣಬಹುದು. ಅವುಗಳು ಅದರಲ್ಲಿ ಸ್ಪ್ರೆಡ್ ಆಗಿ ಹೋಗಿದೆ. ನೀರಿನ ತುಂಬ ಆ ಉಪ್ಪಿನ ಕಣಗಳು ಹರಡಿಕೊಂಡದ್ದು. ಹಾಗೆ ಇಲ್ಲೊಂದು ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟ್ಸನ್ನು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾನ ಕಿಲೋಗ್ರಾಮ್, ಮೀನ್ಸ್ SI ಯೂನಿಟ್ ಆಫ್ ಮಾಸ್ ಈಸ್ ಕಿಲೋಗ್ರಾಮ್. SI ಯೂನಿಟ್ ಆಫ್ ಮಾಸ್ ಈಸ್ kg. ಹಾಗೆ ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಕ್ಯೂಬ್. SI ಯೂನಿಟ್ ಆಫ್ ವಾಲ್ಯೂಮ್ ಈಸ್ ಮೀಟರ್ ಕ್ಯೂಬ್. SI ಯೂನಿಟ್ ಆಫ್ ವಾಲ್ಯೂಮ್ is meter cube. So SI unit is meter cube, but commonly we measure it in terms of liter. And the other units, 1 liter ಅಂತ ಹೇಳಿದರೆ 1 dm cube, 1 ಲೀಟರ್ ಅಂದರೆ 1000 ಮಿಲಿಲೀಟರ್ಗೆ ಸಮಾನ, 1 ಮಿಲಿಲೀಟರ್ 1 ಸೆಂಟಿಮೀಟರ್ ಕ್ಯೂಬಿಗೆ ಸಮಾನ. ಈ ಯೂನಿಟ್ಗಳು ಗೊತ್ತಿರಬೇಕು. ದ್ರವ್ಯಗಳು ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ತಿಳ್ಕೊಂಡ್ವಿ. ಮುಂದುವರಿದಂತೆ ಈಗ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಅಂತ ಹೇಳಿ ನೋಡ್ಕೊಳ್ಬೇಕು. ಅಂದರೆ ಎರಡನೆಯ ಭೌತ ಲಕ್ಷಣ ಏನಂತ ಹೇಳಿದರೆ ದ್ರವ್ಯದ ಕಣಗಳು ಚಿಕ್ಕದಾಗಿವೆ ಅಂತ ಹೇಳಿ. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಸ್ಮಾಲ್. ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಅಂತ ಹೇಳಲಿಕ್ಕೆ ಸಹ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪೊಟ್ಯಾಷಿಯಂ ಪರಮಾಂಗನೇಟ್ ಹರಳುಗಳನ್ನು ತೆಗೆದುಕೊಂಡು ಅದನ್ನು 100 ml ನೀರಿನಲ್ಲಿ ವಿಲೀನಗೊಳಿಸಬೇಕು. ಅಂದರೆ ವಿ ಹ್ಯಾವ್ ಟು ಡಿಸಾಲ್ವ್ ಇಟ್. ವಿಲೀನಗೊಳಿಸುವುದು ಅಂತ ಹೇಳಿದರೆ ಡಿಸಾಲ್ವಿಂಗ್. ಸೊ ವಿ ಹ್ಯಾವ್ ಟು ಟೇಕ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕ್ರಿಸ್ಟಲ್ಸ್ ಆ್ಯಂಡ್ ವಿ ಹ್ಯಾವ್ ಟು ಡಿಸಾಲ್ವ್ ಇಟ್ ಇನ್ 100 ml ವಾಟರ್. ಸೊ ಮೊದಲನೇ ಚಿತ್ರದಲ್ಲಿ 100 ml ನೀರು ತಗೊಂಡಿದ್ದೇವೆ, ಅದಕ್ಕೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕ್ರಿಸ್ಟಲ್ಸನ್ನು ಆ್ಯಡ್ ಮಾಡಿ ಡಿಸಾಲ್ವ್ ಮಾಡಿದ್ವಿ. ಅದರಲ್ಲಿ 10 ml, ಫ್ರಮ್ ದ್ಯಾಟ್ ವಿ ಆರ್ ಟೇಕಿಂಗ್ 10 ml ಆ್ಯಂಡ್ ವಿ ಆರ್ ಆ್ಯಡಿಂಗ್ ಇಟ್ ಟು 90 ml ವಾಟರ್. ಇನ್ನೊಂದು ಬೀಕರ್ನಲ್ಲಿ 90 ml ನೀರಿರೋದಕ್ಕೆ ಹಾಕ್ತೇವೆ. ಸೊ ಅದೇ ರೀತಿಯಾಗಿ ನಾವು ಅದನ್ನು ಡೈಲ್ಯೂಷನ್ ಮಾಡ್ತಾ ಹೋಗ್ತೇವೆ. ಸಾರರಿಕ್ತಗೊಳಿಸುವುದು ಅಂತ ಹೇಳಿದರೆ ವಿ ಆರ್ ಗೋಯಿಂಗ್ ಟು ಡೈಲ್ಯೂಟ್ ಇಟ್. ಪ್ರತಿ 10 ml ಅನ್ನು ತೆಗೆದುಕೊಂಡು 90 ml ನೀರಿಗೆ ಹಾಕಿದಾಗ ಆ ಸೊಲ್ಯೂಷನ್ ಏನಿದೆ, ದ್ರಾವಣ ಏನಿದೆ, ಅದು ಡೈಲ್ಯೂಟ್ ಆಗ್ತಾ ಹೋಗ್ತದೆ. ದ್ರಾವಣ ಅಂತ ಹೇಳಿದರೆ ಸೊಲ್ಯೂಷನ್. ಸೊ ಇಲ್ಲಿ ನಾವು ಡೈಲ್ಯೂಟ್ ಮಾಡ್ತಾ ಹೋದ ಹಾಗೆ ಬಣ್ಣ ಇರ್ತದೆ ನೀರಿಗೆ, ಆದರೆ ಆ ಬಣ್ಣ ಇನ್ನಷ್ಟು ತಿಳಿ ಆಗ್ತಾ ಹೋಗ್ತದೆ. ದಿ ಕಲರ್ ವಿಲ್ ಬಿಕಮ್ ಲೈಟ್. ಆದರೆ ಪ್ರತಿಯೊಂದು ಹಂತದಲ್ಲೂ ಅಟ್ ಎವ್ರಿ ಸ್ಟೇಜ್ ವಿ ಕ್ಯಾನ್ ಸಿ ದಿ ಕಲರ್. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಮ್ಯಾಟರ್ ಹ್ಯಾಸ್ ಪಾರ್ಟಿಕಲ್ ವಿಚ್ ಆರ್ ಸ್ಮಾಲ್ ಇನ್ ಸೈಜ್. ಸೈಜ್ ಆಫ್ ಪಾರ್ಟಿಕಲ್ಸ್ ಆಫ್ ದಿ ಮ್ಯಾಟರ್ ಆರ್ ಸ್ಮಾಲ್. ದ್ರವ್ಯದ ಕಣಗಳು ಸಣ್ಣದಾಗಿವೆ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು. ಸೊ ಇಲ್ಲಿ ಚಟುವಟಿಕೆಯಿಂದ ನಾವು ಏನು ತಿಳಿಯಬಹುದು? ನಾವು ತಿಳಿಯುವುದೇನೆಂದರೆ ಪೊಟ್ಯಾಷಿಯಂ ಪರಮಾಂಗನೇಟ್ನ ಒಂದು ಹರಳಿನಲ್ಲಿ ಮಿಲಿಯಾಂತರ ಸಂಖ್ಯೆಯ ಸಣ್ಣ ಕಣಗಳು ಕಂಡುಬರುತ್ತವೆ. ಇವುಗಳು ವಿಭಜನೆ ಹೊಂದುತ್ತಾ ಅತ್ಯಂತ ಸಣ್ಣ ಕಣಗಳಾಗಿ ಮಾರ್ಪಟ್ಟಿವೆ. ಸೊ ಇನ್ ಎ ಸಿಂಗಲ್ ಕ್ರಿಸ್ಟಲ್ ಆಫ್ ಪೊಟ್ಯಾಷಿಯಂ ಪರಮಾಂಗನೇಟ್ millions of particles are present and these particles divide themselves into smaller and smaller particles upon dilution that helps us to see the color. ಸೊ ಇದೇ ರೀತಿಯ ಚಟುವಟಿಕೆಯನ್ನು ನಾವು ಡೆಟಾಲನ್ನು ಬಳಸಿ ಕೂಡ ಮಾಡಬಹುದು. ಅದೇ ಎಷ್ಟು ಸಲ ನಾವು ಅದನ್ನು ಸಾರರಿಕ್ತಗೊಳಿಸಿದಾಗ ಕೂಡ ನಾವು ಡೆಟಾಲ್ನ ವಾಸನೆಯನ್ನು ಗಮನಿಸ್ಬೋದು. ಸೊ ಸಿಮಿಲರ್ ಆಕ್ಟಿವಿಟಿ ಕ್ಯಾನ್ ಬಿ ಪರ್ಫಾರ್ಮ್ಡ್ ವಿತ್ ದಿ ಹೆಲ್ಪ್ ಆಫ್ ಡೆಟಾಲ್. How many times you dilute, still you can smell Dettol in the diluted water. ಸೊ ಇಲ್ಲಿ ನಮಗೆ ತಿಳಿದು ಬರುವಂಥದ್ದು ಏನಂತ ಹೇಳಿದರೆ ದ್ರವ್ಯದ ಕಣಗಳು ಅತ್ಯಂತ ಸಣ್ಣದಾಗಿರುತ್ತವೆ. ಅವುಗಳು ನಮ್ಮ ಕಲ್ಪನೆಗೂ ಮೀರಿದಂತಹ ಅತ್ಯಂತ ಚಿಕ್ಕ ಕಣಗಳು. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ are very small. Particles of matter are very small. So ದ್ರವ್ಯದ ಭೌತ ಗುಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಹಾಗೂ ದ್ರವ್ಯದ ಕಣಗಳು ಅತ್ಯಂತ ಸಣ್ಣದಾಗಿವೆ.
ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ ಆ್ಯಂಡ್ ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ವೆರಿ ಸ್ಮಾಲ್. ಮುಂದುವರೆದು ನಾವು ದ್ರವ್ಯದ ಕಣಗಳ ಗುಣಗಳ ಬಗ್ಗೆ ತಿಳ್ಕೊಳ್ಳುವ. ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಕ್ಯಾರೆಕ್ಟರಿಸ್ಟಿಕ್ಸ್ of particles of matter. We will be discussing about characteristics of particles of matter. So ಇಲ್ಲಿ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ. Particles of matter have space between them. Particles of matter have space between them. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ. ಸೊ ಇಲ್ಲಿ ಪ್ರೀವಿಯಸ್ ಒಂದು ಆಕ್ಟಿವಿಟಿ ಏನಿತ್ತು, ಸಕ್ಕರೆ ಅಥವಾ ಉಪ್ಪನ್ನು ನೀರಿನಲ್ಲಿ ಕರಗಿಸುವಂಥದ್ದು, ಡಿಸಾಲ್ವಿಂಗ್ ಸಾಲ್ಟ್ ಆರ್ ಶುಗರ್ ಇನ್ ದಿ ವಾಟರ್, ಆಸ್ ವೆಲ್ ಆಸ್ ಡೆಟಾಲ್ ಆರ್ ಪೊಟ್ಯಾಷಿಯಂ ಪರಮಾಂಗನೇಟ್ ಇನ್ ವಾಟರ್. ಡೆಟಾಲ್ ಅಥವಾ ಪೊಟ್ಯಾಷಿಯಂ ಪರಮಾಂಗನೇಟನ್ನು ನೀರಿನಲ್ಲಿ ಕರಗಿಸಿದಾಗ ವಿ ಅಬ್ಸರ್ವ್ ದ್ಯಾಟ್ ದೇ ಹ್ಯಾವ್ ಡಿಸಾಲ್ವ್ಡ್ ಇನ್ ದೆಮ್. ಸಮರೂಪವಾಗಿ ಹರಡಿಕೊಂಡಿರುವಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಆಲ್ ದಿ ಪಾರ್ಟಿಕಲ್ಸ್ ದೇ ಆರ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. ಸೊ ಇಲ್ಲಿ ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದರೆ, ಒಂದು ದ್ರವ್ಯದ ಕಣಗಳು ಅವುಗಳ ನಡುವೆ ಸ್ಥಳಾವಕಾಶಗಳು ಕಂಡು ಬರ್ತವೆ. ದರ್ ಈಸ್ ಸ್ಪೇಸ್ ಬಿಟ್ವೀನ್ ದೀಸ್ ಪಾರ್ಟಿಕಲ್ಸ್. ಆ ಜಾಗದಲ್ಲಿ ಇನ್ನೊಂದು ದ್ರವ್ಯದ ಕಣಗಳು ಹೋಗಿ ಸೇರಿಕೊಳ್ತವೆ. ಬಿಟ್ವೀನ್ ದಿ ಸ್ಪೇಸಸ್ ಆಫ್ ಪಾರ್ಟಿಕಲ್ಸ್ ಇನ್ ಅ ಮ್ಯಾಟರ್, ಅದರ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ವಿಲ್ ಆಕ್ಯುಪೈ. ಸೊ ಆ ಸ್ಥಳದಲ್ಲಿ ಅವುಗಳು ಆಕ್ಯುಪೈ ಆಗೋದ್ರಿಂದ ಅಲ್ಲಿ ಸಮರೂಪವಾಗಿ ಹರಡಿಕೊಳ್ತವೆ. ದಿ ಗೆಟ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಸ್ಪೇಸ್ ಬಿಟ್ವೀನ್ ದೆಮ್. ಕಣಗಳ ಎರಡನೇ ಗುಣ, ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ are continuously moving. Particles of matter are continuously moving. ದ್ರವ್ಯದ ಕಣಗಳು ನಿರಂತರ ಚಲನೆಯಲ್ಲಿ ಇರುತ್ತವೆ. Particles of matter are continuously moving. ಸೊ ಉದಾಹರಣೆಗೆ ಒಂದೆರಡು ಚಟುವಟಿಕೆಗಳನ್ನು ಕನ್ಸಿಡರ್ ಮಾಡಿದರೆ, ನಮ್ಮ ಮನೆಯ ಒಂದು ಕೋಣೆಯ ಮೂಲೆಯಲ್ಲಿ ನಾವು ಹೊತ್ತಿಸಿದ ಅಗರಬತ್ತಿ ಅಥವಾ ಧೂಪದ ಕಡ್ಡಿ, ಅದರ ಮನೆಯು ನಮಗೆ ನಾವಿರುವಲ್ಲಿಗೆ ಆ ಮನೆಯಲ್ಲಿ ಎಷ್ಟೇ ದೂರ ಕೂತಿದ್ರೆ ಸಹ ಅದರ ಪರಿಮಳ ಅಂದರೆ ಆ ಸ್ಮೆಲ್ ನಮಗೆ ಬರ್ತದೆ. ಇಫ್ ವಿ ಲೈಟ್ ಆ್ಯಂಡ್ ಇನ್ಸೆನ್ಸ್ ಸ್ಟಿಕ್ ಅಟ್ ಒನ್ ಪಾರ್ಟ್ ಆಫ್ ಅವರ್ ಹೋಮ್, ವಿ ಕ್ಯಾನ್ ಫೀಲ್ ದಿ ಫ್ರಾಗ್ರೆನ್ಸ್ ಫ್ರಮ್ ದಿ ಅದರ್ ಕಾರ್ನರ್ ಆಲ್ಸೋ. ಅದೇ ರೀತಿ ನೀರು ತುಂಬಿದ ಲೋಟವನ್ನು ತೆಗೆದುಕೊಂಡು ಅದಕ್ಕೆ ಶಾಯಿಯ ಒಂದು ಹನಿಯನ್ನು ಹಾಕಿದರೆ ಅದು ಆ ನೀರಿನ ಲೋಟದ ಒಳಗೆ ಫುಲ್ ಸ್ಪ್ರೆಡ್ ಆಗೋದನ್ನು ನಾವು ನಮ್ಮ ಕಣ್ಣಾರೆ ನೋಡ್ಬೋದು. ಸೊ ಇಫ್ ಯು put a drop of ink on a water that is taken in a glass, clearly you can see how the particles of ink are moving and then it uniformly spreads in water. ಸೊ ಇದರಿಂದ ನಾವು ಹೇಳ್ಬೋದು ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ಏನು ತಿಳ್ಕೊಳ್ಬೋದು ನಾವು? ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರ್ತವೆ, ಅಂದರೆ ಕಣಗಳು ಚಲನ ಶಕ್ತಿಯನ್ನು ಹೊಂದಿರ್ತವೆ. Particles of matter are continuously moving. It means that these particles possess kinetic energy. Particles possess kinetic energy. ಚಲನ ಶಕ್ತಿಯನ್ನು ಹೊಂದಿರ್ತವೆ. Particles possess kinetic energy. This is very important. You should remember. ಇದು ನೆನಪಿಟ್ಕೊಳ್ಬೇಕು. ಕೈನೆಟಿಕ್ ಎನರ್ಜಿ ಅಥವಾ ಚಲನ ಶಕ್ತಿಯನ್ನು ಹೊಂದಿರ್ತವೆ. ಈಗ ತಾಪವನ್ನು ಹೆಚ್ಚಿಸಿದಂತೆ ಕಣಗಳು ಮತ್ತಷ್ಟು ವೇಗವಾಗಿ ಚಲಿಸುತ್ತವೆ. ಸೊ ಆಸ್ ಟೆಂಪರೇಚರ್ ರೈಸಸ್ ಪಾರ್ಟಿಕಲ್ಸ್ ಮೂವ್ ಫಾಸ್ಟರ್. ಆಸ್ ಟೆಂಪರೇಚರ್ ರೈಸಸ್ ದೀಸ್ ಪಾರ್ಟಿಕಲ್ಸ್ ಮೂವ್ ಫಾಸ್ಟರ್. ಅವುಗಳು ಮತ್ತಷ್ಟು ವೇಗವಾಗಿ ಚಲಿಸುತ್ತವೆ. ಹಾಗಾಗಿ ನಾವೇನು ಹೇಳ್ಬೋದು? ತಾಪ ಹೆಚ್ಚಿದಂತೆ ಕಣಗಳ ಚಲನ ಶಕ್ತಿ ಕೂಡ ಹೆಚ್ಚುತ್ತದೆ. As temperature increases, ಚಲನ ಶಕ್ತಿ ಅಂದರೆ ಕೈನೆಟಿಕ್ ಎನರ್ಜಿ ಆಲ್ಸೋ ಇನ್ಕ್ರೀಸಸ್. As temperature increases, kinetic energy of the particles also increases.
ಸೊ ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ ಎಲ್ಲ ಚಟುವಟಿಕೆಗಳಿಂದ ನಾವು ಏನು ತಿಳ್ಕೊಳ್ಬಹುದು ಅಂತ ಹೇಳಿದರೆ, ಕಣಗಳ ನಡುವೆ ಅವಕಾಶ ಕಂಡುಬರುವುದರಿಂದ ದ್ರವ್ಯದ ಕಣಗಳು ತಮ್ಮಷ್ಟಕ್ಕೆ ತಾವೇ ಪರಸ್ಪರ ಆಂತರಿಕವಾಗಿ ಮಿಶ್ರಣಗೊಂಡಿದೆ ಅಂತ ಹೇಳ್ಬೋದು. ಸೊ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್ ಫ್ರಮ್ ದಿ activities that we have discussed now is that matter intermix on their own with each other. Matter intermix on their own with each other. How do these particles intermix? They intermix by getting into the spaces present between the particles. ಯಾವ ರೀತಿಯಾಗಿ ಮಿಶ್ರಣಗೊಳ್ತವೆ ಅಂತ ಹೇಳಿದರೆ, ದ್ರವ್ಯದ ಕಣಗಳ ನಡುವೆ ಅವಕಾಶ ಇರುವುದರಿಂದ ಅವುಗಳು ಆಂತರಿಕವಾಗಿ ಮಿಶ್ರಣಗೊಳ್ತವೆ. ಸೊ ಈ ರೀತಿಯಾಗಿ ಎರಡು ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣ ಹೊಂದುವುದನ್ನು ವಿಸರಣೆ ಎನ್ನುವರು. ಎರಡು ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣ ಹೊಂದುವುದನ್ನೇ ವಿಸರಣೆ ಅಂತ ಕರೆಯುವಂಥದ್ದು. ವಿಸರಣೆಯ ಆಂಗ್ಲ ಪದ ಡಿಫ್ಯೂಷನ್. ಸೊ ಡಿಫ್ಯೂಷನ್ ಅಂತ ಹೇಳಿದರೆ ಏನು? ಇಂಟರ್ಮಿಕ್ಸಿಂಗ್ ಆಫ್ particles of two different types of matter. Intermixing of particles of two different types of matter on their own. The process of intermixing of particles of two different types of matter on their own, it is called diffusion. ಇದನ್ನೇ ವಿಸರಣೆ ಅಥವಾ ಡಿಫ್ಯೂಷನ್ ಅಂತ ಕರೆಯುವಂಥದ್ದು. Now, as you heat the matter, diffusion takes place faster. ದ್ರವ್ಯವನ್ನು ಕಾಸಿದಾಗ ವಿಸರಣೆಯ ವೇಗವು ಇನ್ನೂ ಹೆಚ್ಚಾಗುತ್ತದೆ. So we can write on heating diffusion becomes faster. ಹೇಗೆ? on heating diffusion becomes faster. ಯಾಕೆ ಅಥವಾ ಹೇಗೆ? It's because as you heat, ನಾವು ಹೀಟ್ ಮಾಡಿದ ಹಾಗೆ, ಶಾಖವನ್ನು ನೀಡ್ತಾ ಹೋದಾಗೆ, particles kinetic energy will increase. Kinetic energy of the particles will increase. As a result, they move faster and that helps in intermixing very faster. ಕಾಸ್ತಾ ಹೋದ ಹಾಗೆ ಕಣಗಳ ಚಲನ ಶಕ್ತಿ ಹೆಚ್ಚುತ್ತದೆ. ಹಾಗೆ ಚಲನ ಶಕ್ತಿ ಹೆಚ್ಚಿದಂತೆ ಅವುಗಳು ಆಂತರಿಕವಾಗಿ ಮಿಶ್ರಣಗೊಳ್ಳುವುದು ಕೂಡ ಹೆಚ್ಚುತ್ತದೆ. ಹಾಗಾಗಿ ವಿಸರಣೆ ವೇಗವಾಗಿ ನಡೆಯುತ್ತದೆ. ಎರಡು ಪ್ರಾಪರ್ಟಿಯನ್ನು ನಾವು ಡಿಸ್ಕಸ್ ಮಾಡಿ ಆಯಿತು. ಸೊ 2 ಪ್ರಾಪರ್ಟೀಸ್ ಆಫ್ ದಿ ಪಾರ್ಟಿಕಲ್ಸ್ ವಿ ಹ್ಯಾವ್ ಡಿಸ್ಕಸ್ಡ್. ದ್ಯಾಟ್ ಥರ್ಡ್ ಒನ್, ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಟ್ರಾಕ್ಟ್ ಈಚ್ ಅದರ್. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಟ್ರಾಕ್ಟ್ ಈಚ್ ಅದರ್. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಇಟ್ ಮೀನ್ಸ್ ದಟ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಟ್ರಾಕ್ಟ್ ಈಚ್ ಅದರ್. ಈ ಗುಣವನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಕೆಲವೊಂದಷ್ಟು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ಓದಿಕೊಳ್ಳಿ. ಸೊ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಪರ್ಟಿ ದಟ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಅಟ್ರಾಕ್ಟ್ ಈಚ್ ಅದರ್, ಫ್ಯೂ ಆಕ್ಟಿವಿಟೀಸ್ ಹ್ಯಾವ್ ಬೀನ್ ಗಿವನ್. ಸೊ ಪ್ಲೀಸ್ ಗೋ ಥ್ರೂ ದ್ಯಾಟ್. ಈ ಚಟುವಟಿಕೆಯಿಂದ ನಾವು ಮೂರನೆಯ ಗುಣವನ್ನು ಅರ್ಥ ಮಾಡ್ಕೊಳ್ಬೋದು. ನಾನು ಜಸ್ಟ್ ಆಕ್ಟಿವಿಟಿಗಳ ಕನ್ಕ್ಲೂಷನ್ನ ಮಾತ್ರ ಇಲ್ಲಿ ತಿಳಿಸ್ತೇನೆ. ಆಕ್ಟಿವಿಟಿಯನ್ನು ಓದ್ಕೊಳ್ಳಿ. ಜಸ್ಟ್ ಗೋ ಥ್ರೂ ದೀಸ್ ಆಕ್ಟಿವಿಟೀಸ್. ಐ ವಿಲ್ ಜಸ್ಟ್ ಗಿವಿಂಗ್ ದಿ ಕನ್ಕ್ಲೂಷನ್ ಆನ್ ದೀಸ್ ಆಕ್ಟಿವಿಟೀಸ್. ಸೊ ಈ ಚಟುವಟಿಕೆಗಳಿಂದ ಏನು ತಿಳಿಬೋದು ಅಂತ ಹೇಳಿದರೆ, ದ್ರವ್ಯಗಳ ಕಣಗಳ ನಡುವೆ ಬಲವು ಇರುತ್ತದೆ. ಹಾಗೆ ಈ ಬಲವೇ ಕಣಗಳನ್ನು ಪರಸ್ಪರ ಜೊತೆಯಲ್ಲಿರುವಂತೆ ಮಾಡಿದೆ. ದ್ರವ್ಯಗಳ ಕಣಗಳ ನಡುವೆ ಬಲವಿದೆ, ಆ ಬಲವೇ ಕಣಗಳನ್ನು ಜೊತೆಯಲ್ಲಿರುವಂತೆ ಮಾಡಿರುವಂಥದ್ದು. ಬಲದ ಈ ಆಕರ್ಷಣಾ ಸಾಮರ್ಥ್ಯ ಬೇರೆ ಬೇರೆ ದ್ರವ್ಯಗಳಿಗೆ ಬೇರೆ ಬೇರೆ ರೀತಿಯಾಗಿರುತ್ತವೆ. ಬೇರೆ ಬೇರೆ ದ್ರವ್ಯಗಳನ್ನು ನಾವು ತೆಗೆದುಕೊಂಡ್ರೆ ಅವುಗಳಲ್ಲಿರುವಂತಹ ಆಕರ್ಷಣಾ ಸಾಮರ್ಥ್ಯದ ಬಲವು ಬೇರೆ ಬೇರೆ ಆಗಿರ್ತವೆ. ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಹ್ಯಾವ್ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ದಮ್. ಸೊ ದಿಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೀಪ್ಸ್ ದಿ ಪಾರ್ಟಿಕಲ್ ಟುಗೆದರ್. ಓಕೆ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೀಪ್ಸ್ ದಿ ಪಾರ್ಟಿಕಲ್ ಟುಗೆದರ್ and the strength of this force of attraction that varies from matter to matter. Strength of the force of attraction depends on the nature of the matter. ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ,
ಆ ಪ್ರಶ್ನೆಗಳಿಗೆ ಉತ್ತರಿಸಿ. ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಆನ್ಸರನ್ನು ತಿಳಿಸಿ. ಸೊ ಇಲ್ಲಿ ಪ್ರಶ್ನೆ ಸಂಖ್ಯೆ 1, ಕೆಳಗಿನಲ್ಲಿ ಯಾವುದು ದ್ರವ್ಯಗಳಾಗಿವೆ ಅಂತ ಕೇಳಿದ್ದಾರೆ. ವಿಚ್ ಅಮಂಗ್ ದಿ ಫಾಲೋವಿಂಗ್ ಈಸ್ ಮ್ಯಾಟರ್ ಅಂತ ಹೇಳಿ ಕೇಳಿದ್ದಾರೆ. ಮ್ಯಾಟರ್ ಇಸ್ ಎನಿಥಿಂಗ್ ದಟ್ ಹ್ಯಾಸ್ ಮಾಸ್ ಆ್ಯಂಡ್ ಇಟ್ ಆಕ್ಯುಪೈಸ್ ಸ್ಪೇಸ್. ದ್ರವ್ಯ ಅಂತ ಹೇಳಿದರೆ ಅದಕ್ಕೆ ರಾಶಿ ಇರಬೇಕು, ಹಾಗೆ ಗಾತ್ರ ಇರಬೇಕು. ರಾಶಿ ಇರಬೇಕು, ಸ್ಥಳವನ್ನು ಆಕ್ರಮಿಸಬೇಕು. ಇಲ್ಲಿ ಕುರ್ಚಿ ಅಂತ ಹೇಳೋದು ದ್ರವ್ಯ, ಗಾಳಿ ಅಂತ ಹೇಳೋದು ದ್ರವ್ಯ, ಪ್ರೀತಿ ಅಂತ ಹೇಳುವಂಥದ್ದು ದ್ರವ್ಯ ಅಲ್ಲ. ಲವ್ ಇಸ್ ನಾಟ್ ಅ ಮ್ಯಾಟರ್. ಇಟ್ ಈಸ್ ಬಿಕಾಸ್ ಇಟ್ ಹ್ಯಾಸ್ ನೋ ಮಾಸ್ ಆ್ಯಂಡ್ ಇಟ್ ವಿಲ್ ನಾಟ್ ಆಕ್ಯುಪೈ ಸ್ಪೇಸ್. ಅದೊಂದು ಭಾವನೆ ಮಾತ್ರ, ಅದು ದ್ರವ್ಯ ಅಲ್ಲ. ವಾಸನೆ, ದ್ವೇಷ, ಬಾದಾಮಿಗಳು, ಆಲೋಚನೆ, ತಂಪು ಪಾನೀಯ, ಸೌಂದರ್ಯವರ್ಧಕದ ವಾಸನೆ. ಇವುಗಳಿಗೆ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಲೆಟ್ ಮಿ ನೋ ದಿ ಆನ್ಸರ್ಸ್ ಇನ್ ದಿ ಕಮೆಂಟ್ ಸೆಕ್ಷನ್ ಬಿಲೋ ದಿಸ್ ವಿಡಿಯೋ. ಮತ್ತಷ್ಟು ಮುಂದುವರೆದು ನಾವೀಗ ದ್ರವ್ಯದ ಸ್ಥಿತಿಗಳು ಅಂದರೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ತಿಳಿದುಕೊಳ್ಳೋಣ. ಸ್ಟೇಟ್ಸ್ ಆಫ್ ಮ್ಯಾಟರ್, ದ್ರವ್ಯದ ಸ್ಥಿತಿಗಳು ಅಥವಾ ಸ್ಟೇಟ್ಸ್ ಆಫ್ ಮ್ಯಾಟರ್. ಸೊ ಮ್ಯಾಟರ್ ಇಸ್ ಕ್ಲಾಸಿಫೈಡ್ ಇಂಟು 3 ಡಿಫ್ರೆಂಟ್ ಸ್ಟೇಟ್ಸ್. ದ್ರವ್ಯಗಳು 3 ಸ್ಥಿತಿಗಳಲ್ಲಿವೆ. ದರ್ ಆರ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್: ಘನ, ದ್ರವ, ಅನಿಲ. ಸಾಲಿಡ್ ಅಂದರೆ ಘನ, ದ್ರವ ಇಟ್ ಈಸ್ ಲಿಕ್ವಿಡ್, ಅನಿಲ ಅಂದರೆ ಗ್ಯಾಸ್. ಸೊ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ ಆರ್ ದಿ 3 ಸ್ಟೇಟ್ಸ್ ಆಫ್ ಮ್ಯಾಟರ್. ಸೊ ದ್ರವ್ಯವು ಅದರಲ್ಲಿರುವ ಕಣಗಳ ಜೋಡಣೆ ವ್ಯತ್ಯಾಸದಿಂದ ಈ 3 ಸ್ಥಿತಿಗಳಲ್ಲಿ ದೊರೆಯುತ್ತವೆ. ಸೊ ವೈ ಡು ವಿ ಹ್ಯಾವ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್? It is due to variation in the characteristics of the particles of matter. Due to variation in the characteristics of the particles of matter. Variation in the characteristics of particles of matter. We have 3 different states of matter. So now let us discuss about these 3 states of matter in detail. Solid, liquid and gases. We shall discuss them in detail. ಘನ ಸ್ಥಿತಿ, ದ್ರವ ಸ್ಥಿತಿ ಮತ್ತು ಅನಿಲ ಸ್ಥಿತಿಯ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳ್ತಾ ಹೋಗುವ. ಘನ ಸ್ಥಿತಿಗೆ ಕುರಿತಾದಂತೆ ನಿರ್ದಿಷ್ಟವಾದ ಆಕಾರ, ವಿಶಿಷ್ಟವಾದ ಗಡಿ ಸುತ್ತಳತೆ ಮತ್ತು ಸ್ಥಿರವಾದ ಗಾತ್ರವನ್ನು ಹೊಂದಿದೆ. ಸೊ ಸಾಲಿಡ್ಸ್, they have definite shape, distinct boundaries and fixed volumes. ಹಾಗಾಗಿ ಇವುಗಳ ಸಂಪೀಡನೆಯು ನಗಣ್ಯವಾಗಿದೆ. So they have negligible compressibility and these solids have tendency to maintain their shape when subjected to the outside force. ಬಾಹ್ಯ ಬಲವನ್ನು ಈ ಘನ ವಸ್ತುಗಳ ಮೇಲೆ ಹಾಕಿದಾಗ ಅವುಗಳು ತಮ್ಮ ಆಕಾರವನ್ನು ಕಾಪಾಡಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿದೆ. ಬಾಹ್ಯ ಬಲವನ್ನು ಪ್ರಯೋಗಿಸಿದಾಗ ಘನವಸ್ತುಗಳು ಒಡೆಯಬಹುದು, ಆದರೆ ಅವುಗಳ ಆಕಾರವನ್ನು ಬದಲಿಸುವುದು ಕಷ್ಟ ಸಾಧ್ಯ, ಏಕೆಂದರೆ ಅವುಗಳು ಕಠಿಣವಾಗಿದೆ. When we apply force on these solid objects, they may break, but it's difficult to change their shape and so they are rigid. So I'll just list the points in English here. So they have definite shape, distinct boundary and fixed volume. They have negligible compressibility and solids are rigid, that they can break when force is applied, but they will not change their shape. ಸೊ ಉದಾಹರಣೆಗಳನ್ನು ನೀವು ನೀಡ್ಬೋದು. ಪೆನ್, ಪೆನ್ಸಿಲ್, ಪುಸ್ತಕ, ಸೂಜಿ ಅಥವಾ ಮರದ ತುಂಡು ಇವೆಲ್ಲವೂ ಘನ ವಸ್ತುವಿಗೆ ಉದಾಹರಣೆ. ಬುಕ್, ಪೆನ್ಸಿಲ್, ಪೆನ್, ನೀಡಲ್, ಪೀಸ್ ಆಫ್ ವುಡ್ ಆ್ಯಂಡ್ ಸ್ಟಿಕ್, these are all the examples for solids. Now here are few questions. ABC. ರಬ್ಬರ್ ಬ್ಯಾಂಡನ್ನು ಏನು ಹೇಳ್ತೀರಿ? ಎಳೆದಾಗ ತಮ್ಮ ಆಕಾರವನ್ನು ಬದಲಿಸಿಕೊಳ್ತದೆ, ಆದರೆ ಇದು ಘನ ವಸ್ತುವೆ. ಓಕೆ, ವಾಟ್ ಯು ಕ್ಯಾನ್ ಟೆಲ್ ಅಬೌಟ್ ಎ ರಬ್ಬರ್ ಬ್ಯಾಂಡ್? ಇಟ್ ಚೇಂಜ್ ಇಟ್ಸ್ ಶೇಪ್ ಆನ್ ಸ್ಟ್ರೆಚಿಂಗ್. ಇಸ್ ಇಟ್ ಅ ಸಾಲಿಡ್? ಸೊ ರಬ್ಬರ್ ಬ್ಯಾಂಡನ್ನು ಎಳೆದು ಬಿಟ್ಟಾಗ ಅದು ತನ್ನ ಆಕಾರವನ್ನು ಮತ್ತೆ ಪಡ್ಕೊಳ್ತದೆ. ಸೊ ಇಟ್ ರಿಗೇನ್ಸ್ ಇಟ್ಸ್ ಶೇಪ್. ಇದು ಕೂಡ ಒಂದು ಘನ ವಸ್ತುವಿಗೆ ಉದಾಹರಣೆ. ಹಾಗೆ ಸಕ್ಕರೆ ಮತ್ತು ಉಪ್ಪು ಅವುಗಳನ್ನು ಬೇರೆ ಬೇರೆ ಜಾಡಿಯಲ್ಲಿ ಹಾಕಿದಾಗ ಜಾಡಿಯ ಆಕಾರವನ್ನು ತಾಳುತ್ತವೆ, ಇದು ಘನ ವಸ್ತುವೆ. Sugar and salt, when they are placed in different jars, they take different shape. Are they solid ಅಂತ ಕೇಳಿದ್ದಾರೆ. Yes, they are solid. ಅವುಗಳು ಜಾಡಿಯ ಆಕಾರವನ್ನು ತಾಳುತ್ತವೆ. Though they take the shape of jar, the small crystals of salt and sugar, they will remain same. ಆ ಸಕ್ಕರೆ ಮತ್ತು ಉಪ್ಪಿನ ಹರಳುಗಳು ತಮ್ಮ ಆಕಾರವನ್ನು ಬದಲಿಸುವುದಿಲ್ಲ.
ಈಗ ಸ್ಪಂಜ್ ಕುರಿತಂತೆ ಏನು ಹೇಳುತ್ತೇವೆ, ಇದು ಘನವಸ್ತು ಆದರೂ ನಾವು ಇದನ್ನು ಸಂಪೀಡನೆಗೊಳಿಸಬಹುದು. ಏಕೆ? ಸೊ ಈಗಾಗಲೇ ನಾವು ಹೇಳಿದ್ವಿ ಘನವಸ್ತುವನ್ನು ಸಂಪೀಡನೆಗೊಳಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ. ಬಟ್ ಸ್ಪಾಂಜ್ ಇಟ್ ಈಸ್ ಅ ಸಾಲಿಡ್ ದೋ ವಿ ಕ್ಯಾನ್ ಕಂಪ್ರೆಸ್ ಇಟ್. ವೈ? ಇದು ಯಾಕೆ ಅಂತ ಹೇಳಿದರೆ, ಸ್ಪಂಜಿನ ನಡುವೆ ಇರುವಂತಹ ಜಾಗದಲ್ಲಿ ಗಾಳಿಯು ಆಕ್ರಮಿತವಾಗಿರ್ತದೆ. ಅಲ್ಲಿ ಸಣ್ಣ ಸಣ್ಣ ತೂತುಗಳಿರ್ತವೆ. ದೆರ್ ಆರ್ ಮೈನ್ಯೂಟ್ ಹೋಲ್ಸ್ ದಟ್ಸ್ ಪ್ರೆಸೆಂಟ್ ಇನ್ ದಿಸ್ ಸ್ಪಾಂಜ್ ವೇರ್ ಏರ್ ಈಸ್ ಗೆಟಿಂಗ್ ಟ್ರ್ಯಾಪ್ಡ್. ವೆನ್ ವಿ ಪ್ರೆಸ್ ದಿಸ್ ಸ್ಪಾಂಜ್ the air will go out. Air will be expelled out, so we can compress them. ಆ ಸಣ್ಣ ಸಣ್ಣ ರಂಧ್ರಗಳಲ್ಲಿರುವಂಥ ಗಾಳಿಯು ಹೊರಗೆ ಹೋಗುವುದರಿಂದ ನಾವು ಅದನ್ನು ಸಂಪೀಡನೆಗೊಳಿಸಬಹುದು. Now let's move on to study about the liquid state. ದ್ರವ ಸ್ಥಿತಿಯ ಕುರಿತಂತೆ ಕಲಿಯುವ. Discussing about the liquid state, a few examples are water, cooking oil, milk, juice or a cold drink. ದ್ರವ ಸ್ಥಿತಿಗೆ ಉದಾಹರಣೆಗಳು ನೀರು, ಅಡುಗೆ ಎಣ್ಣೆ, ಹಾಲು, ಹಣ್ಣಿನ ರಸ, ತಂಪು ಪಾನೀಯ. ಈಗ ಅವುಗಳ ಗುಣವನ್ನು ನೋಡ್ತಾ ಹೋದರೆ, ದ್ರವಗಳಿಗೆ ನಿರ್ದಿಷ್ಟ ಆಕಾರ ಇಲ್ಲ, ಆದರೆ ನಿರ್ದಿಷ್ಟ ಗಾತ್ರ ಇದೆ. ಸೊ ಇಟ್ ಡು ನಾಟ್ ಹ್ಯಾವ್ ಫಿಕ್ಸ್ಡ್ ಶೇಪ್ ಬಟ್ ಇಟ್ ಹ್ಯಾಸ್ ಅ ಫಿಕ್ಸ್ಡ್ ವಾಲ್ಯೂಮ್. ಸೊ ಈಗ ನಿರ್ದಿಷ್ಟವಾದ ಆಕಾರ ಇಲ್ಲ ಅಂತ ಹೇಳಿದರೆ ಯಾವ ಆಕಾರವನ್ನು ತಗೊಳ್ತದೆ? ನಾವು ಯಾವ ಸಂಗ್ರಾಹಕದಲ್ಲಿ ಅದನ್ನು ತುಂಬಿದ್ದೇವೆಯೋ ಆ ಸಂಗ್ರಾಹಕದ ಆಕಾರವನ್ನು ಪಡೆದುಕೊಳ್ತದೆ. The container in which we have filled this liquid, they take the shape of container. ದ್ರವಗಳು ಹರಿಯುತ್ತವೆ, means liquid can flow and it changes its shape. ಹರಿಯುತ್ತವೆ ಮತ್ತು ಆಕಾರವನ್ನು ಬದಲಿಸಿಕೊಳ್ತದೆ, ಆದುದರಿಂದ ಅವುಗಳು ಕಠಿಣವಲ್ಲ. ಇಟ್ ಈಸ್ ನಾಟ್ ರಿಜಿಡ್. ಆದರೆ ಅವುಗಳನ್ನು ಹರಿಯುವ ವಸ್ತು ಅಥವಾ ಫ್ಲೂಯಿಡ್ ಅಂತ ಹೇಳಿ ಕರಿತೇವೆ. ದೇ ಆರ್ ಕಾಲ್ಡ್ ಆಸ್ ಫ್ಲೂಯಿಡ್ಸ್ ಬಿಕಾಸ್ ದೇ ಕ್ಯಾನ್ ಫ್ಲೋ. ಈ ಹಿಂದಿನ ಎರಡು ಚಟುವಟಿಕೆಗಳಲ್ಲಿ ನಾವು ಘನ ಮತ್ತು ದ್ರವಗಳು ದ್ರವ ವಸ್ತುಗಳಲ್ಲಿ ವಿಸರಣೆಗೊಂಡಿರುವುದನ್ನು ಕಂಡಿದ್ದೇವೆ. ಸೊ ವಿ ಹ್ಯಾವ್ ಅಬ್ಸರ್ವ್ಡ್ ದ್ಯಾಟ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಆರ್ ಡಿಫ್ಯೂಸ್ಡ್ ಇನ್ ಟು ಲಿಕ್ವಿಡ್ಸ್. ಯಾವ ಚಟುವಟಿಕೆ ಅದು? ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕ್ರಿಸ್ಟಲ್ಸನ್ನು ನೀರಿನಲ್ಲಿ ಕರಗಿಸಿರುವಂಥದ್ದು, ಹಾಗೆ ಉಪ್ಪು ಅಥವಾ ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸಿರುವಂಥದ್ದು. ಆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕ್ರಿಸ್ಟಲ್ಸನ್ನು ನೀರಿನಲ್ಲಿ ಕರಗಿಸಿದ ನಂತರ ಆ ದ್ರಾವಣವನ್ನು ನಾವು ಮತ್ತೆ ನೀರಿನಲ್ಲಿ ಕರಗಿಸಿದ್ದೇವೆ. ಸೊ ಈ ಎರಡು ಕೇಸಸಲ್ಲಿ ಘನ ಮತ್ತು ದ್ರವಗಳು ದ್ರವ ವಸ್ತುವಲ್ಲಿ ವಿಸರಣೆಗೊಂಡಿರುವುದನ್ನು, ಅಂದರೆ ಡಿಫ್ಯೂಸ್ ಆಗಿರುವುದನ್ನು ನಾವು ನೋಡಿದ್ದೇವೆ. ಸೊ ಅದೇ ರೀತಿ ವಾತಾವರಣದ ಅನಿಲಗಳು ನೀರಿನಲ್ಲಿ ವಿಸರಣೆಗೊಂಡು ವಿಲೀನವಾಗುತ್ತವೆ. ದಿ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ದೇ ಡಿಫ್ಯೂಸ್ ಆ್ಯಂಡ್ ಡಿಸಾಲ್ವ್ ಇನ್ ವಾಟರ್. ದಿ ಡಿಫ್ಯೂಸ್ ಆ್ಯಂಡ್ ಡಿಸಾಲ್ವ್ ಇನ್ ವಾಟರ್. ಅದರಲ್ಲಿ ಕೂಡ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು, ಆಕ್ಸಿಜನ್ ಗ್ಯಾಸ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಸಸ್ಯ ಮತ್ತು ಅನೇಕ ಜಲಚರ ಪ್ರಾಣಿಗಳಿಗೆ ಉಳಿವಿಗೆ ಅಗತ್ಯವಾಗಿದೆ. ದಿ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ಲೈಕ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಸರ್ವೈವಲ್ ಆಫ್ aquatic plants and animals. So this is because these animals and plants which are living in water, they require the oxygen that is dissolved in water for their breathing. So every organism requires oxygen for breathing. These aquatic plants and animals, they inhale oxygen which is dissolved in water. So we can conclude that solid, liquid and gases, they dissolve in liquids. ಸೊ ದ್ರವಗಳು ಮತ್ತು ಅನಿಲ ವಸ್ತುಗಳು ದ್ರವಗಳಲ್ಲಿ ವಿಲೀನಗೊಳ್ಳುತ್ತವೆ ಎಂದು ನಾವು ಈ ಮೂಲಕ ತೀರ್ಮಾನಿಸಬಹುದು. ದ್ರವಗಳ ವಿಸರಣಾ ದರವು ಘನಗಳಿಗಿಂತ ಹೆಚ್ಚು, ಏಕೆಂದರೆ ಘನ ವಸ್ತುಗಳಿಗೆ ಹೋಲಿಸಿದರೆ ದ್ರವ ವಸ್ತುಗಳಲ್ಲಿ ಕಣಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಮತ್ತು ಕಣಗಳ ನಡುವೆ ಹೆಚ್ಚು ಅವಕಾಶ ಕಂಡುಬರುತ್ತವೆ. ಈಗ ನಾವು ಮೂರು ಇವುಗಳು ಏನಿದ್ದಾವೆ ಅಂತ ಹೇಳಿದರೆ ಸ್ಟೇಟ್ಸ್ ಆಫ್ ಮ್ಯಾಟರ್, ದ್ರವ್ಯದ ಮೂರು ಸ್ಥಿತಿಗಳನ್ನು ಕನ್ಸಿಡರ್ ಮಾಡಿದರೆ, ಅದರಲ್ಲೂ ಘನ ಮತ್ತು ದ್ರವಗಳನ್ನು ಕನ್ಸಿಡರ್ ಮಾಡಿದರೆ ದಿ ರೇಟ್ ಆಫ್ ಡಿಫ್ಯೂಷನ್, ವಿಸರಣಾ ದರವು ಘನಗಳಕ್ಕಿಂತ ದ್ರವದಲ್ಲಿ ಹೆಚ್ಚು. ಯಾಕೆಂತ ಹೇಳಿದರೆ ದ್ರವಗಳ ಕಣಗಳ ನಡುವೆ ಅಂತರಗಳು ಜಾಸ್ತಿ ಇರ್ತವೆ, ಅವುಗಳು ತುಂಬ ಸ್ವತಂತ್ರವಾಗಿ ಚಲಿಸುವ ಕಾರಣ, ಅವುಗಳ ನಡುವೆ ಹೆಚ್ಚಿನ ಅವಕಾಶ ಕಂಡುಬರುವ ಕಾರಣ ವಿಸರಣಾ ದರವು ರೇಟ್ ಆಫ್ ಡಿಫ್ಯೂಷನ್ ಇಸ್ ಮೋರ್ ಇನ್ ಲಿಕ್ವಿಡ್ ಇನ್ ಕಂಪ್ಯಾರಿಸನ್ ಟು ಸಾಲಿಡ್.
So write rate of diffusion between solid and liquid. It is more for liquid than solid. It is because particles of liquid can move more freely in comparison with the particles of solid state. ಈಗ ಅನಿಲ ಸ್ಥಿತಿ ದ ಗ್ಯಾಸಿಯಸ್ ಸ್ಟೇಟ್ ಬಗ್ಗೆ ನಾವು ಒಂಚೂರು ವಿಷಯವನ್ನು ತಿಳ್ಕೊಳ್ಳುವ. ದಿಸ್ ಗ್ಯಾಸಸ್ ಆರ್ ಹೈಲಿ ಕಂಪ್ರೆಸಿಬಲ್. ದ್ರವ ಮತ್ತು ಘನ ವಸ್ತುಗಳಿಗೆ ಕಂಪೇರ್ ಮಾಡಿದರೆ ಅನಿಲ ವಸ್ತುಗಳು ಅತಿ ಹೆಚ್ಚು ಸಂಪೀಡನೆಯನ್ನು ಹೊಂದಿವೆ. ಸೊ ದೇ ಆರ್ ಹೈಲಿ ಕಂಪ್ರೆಸಿಬಲ್. ಹಾಗೆ ಅಣುಗಳ ನಡುವಿನ ಸ್ಥಳಾವಕಾಶವನ್ನು ನೋಡಿದರೆ ಘನ ಮತ್ತು ದ್ರವ ವಸ್ತುಗಳಿಗಿಂತಲೂ ಘನ ವಸ್ತುಗಳ ನಡುವೆ ಅಣುಗಳ ನಡುವೆ ಅತಿ ಹೆಚ್ಚು ಸ್ಥಳಾವಕಾಶ ಇದೆ. ಸೊ ಈಗ ನಮ್ಮ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂಥದ್ದು LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವಿತ ಪೆಟ್ರೋಲಿಯಂ ಅನಿಲವನ್ನು ನಾವು ಅಡುಗೆ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಹಾಗೆ ಆಸ್ಪತ್ರೆಗಳಲ್ಲಿ ಕೊಡುವಂತಹ ಆಕ್ಸಿಜನ್ ಸಿಲಿಂಡರ್ಗಳು, ಆಕ್ಸಿಜನ್ ಸಿಲಿಂಡರ್ಸ್ ಇನ್ ಹಾಸ್ಪಿಟಲ್ಸ್, ಇದರಲ್ಲಿ ಇರುವಂಥದ್ದು ಕಂಪ್ರೆಸ್ಡ್ ಗ್ಯಾಸ್, ಸಂಪೀಡಿತ ಅನಿಲವನ್ನು ಉಪಯೋಗಿಸುವಂಥದ್ದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ವಾಹನಗಳಲ್ಲಿ ಇಂಧನವಾಗಿ ನಾವು ಉಪಯೋಗಿಸ್ತಿರುವಂಥದ್ದು CNG. ಸೊ ವಿ ಯೂಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಆಸ್ ಫ್ಯೂಯಲ್ ಇನ್ ವೆಹಿಕಲ್ಸ್. ಸೊ ಈ ಸಂಪೀಡಿತ ನೈಸರ್ಗಿಕ ಅನಿಲ CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಅದನ್ನು ಕೂಡ ಸಂಪೀಡನೆಗೊಳಿಸಿಯೇ ನಾವು ಬಳಸುವಂಥದ್ದು. ದಟ್ ಈಸ್ ಆಲ್ಸೋ ಕಂಪ್ರೆಸ್ಡ್ ಗ್ಯಾಸ್ ವಿಚ್ ವಿ ಆರ್ ಯೂಸಿಂಗ್. ಅದು ಸಂಪೀಡನೆ ಹೊಂದುವುದರಿಂದ ಅತಿ ಹೆಚ್ಚಿನ ಗಾತ್ರದ ಅನಿಲವನ್ನು ಚಿಕ್ಕ ಗಾತ್ರದ ಸಿಲಿಂಡರ್ಗಳಲ್ಲಿ ಸಂಪೀಡನೆಗೊಳಿಸಿ ಸುಲಭವಾಗಿ ಸಾಗಿಸಬಹುದು. So it is because of this compressibility of these gases that can be stored in the smaller cylinder and can be transported very easily. So ಅನಿಲದಲ್ಲಿ ಕಣಗಳ ನಡುವೆ ಜಾಗ ಅಂದರೆ ಅವಕಾಶ ಜಾಸ್ತಿ ಇರುವುದರಿಂದ ಕಣಗಳು ಅತಿ ಹೆಚ್ಚಿನ ವೇಗವನ್ನು ಹೊಂದಿರ್ತದೆ. ಹಾಗೆ ಕಣಗಳ ನಡುವೆ ಹೆಚ್ಚಿನ ಅವಕಾಶ ಕಂಡುಬರುತ್ತದೆ. ಆದುದರಿಂದ ಅನಿಲಗಳು ಇತರೆ ಅನಿಲಗಳ ಜೊತೆ ಹೆಚ್ಚಿನ ವೇಗದಲ್ಲಿ ವಿಸರಣೆ ಹೊಂದುವ ಲಕ್ಷಣವನ್ನು ತೋರಿಸ್ತದೆ. ಪಾರ್ಟಿಕಲ್ಸ್ ಆಫ್ ಗ್ಯಾಸಸ್ possess more kinetic energy and the space between these particles are also more. As a result, they diffuse with other gases very easily. ಅನಿಲ ಸ್ಥಿತಿಯಲ್ಲಿರುವಂತಹ ಕಣಗಳು ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ. Here in gaseous state, particles move randomly at high speed. They move randomly at high speed. And because of this they collide with other particles as well as wall of the container. As a result of this they exert force and this creates pressure on the wall of the container. So ಅನಿಲ ಸ್ಥಿತಿಯಲ್ಲಿ ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಈ ಕಣಗಳು ಚಲಿಸುತ್ತಿರುವ ಕಾರಣ ಪರಸ್ಪರ ಬಡಿದುಕೊಳ್ಳುತ್ತವೆ. ಹಾಗೆ ಸಂಗ್ರಾಹಕದ ಗೋಡೆಗೆ ಕೂಡ ತಾಗುತ್ತವೆ. ಅನಿಲದ ಕಣಗಳು ಸಂಗ್ರಾಹಕದ ಗೋಡೆಯ ಏಕಮಾನ ವಿಸ್ತೀರ್ಣದ ಮೇಲೆ ಏರ್ಪಡಿಸುವ ಬಲದಿಂದಾಗಿ ಅನಿಲಗಳು ಒತ್ತಡವನ್ನು ಏರ್ಪಡಿಸುತ್ತವೆ. ಬಿಕಾಸ್ ಆಫ್ ದಿ ರ್ಯಾಂಡಮ್ ಮೂವ್ಮೆಂಟ್ಸ್ ಆಫ್ ದಿ ಪಾರ್ಟಿಕಲ್ಸ್ ಆಫ್ ದಿ ಗ್ಯಾಸ್ ದೇ ಕೊಲೈಡ್ ವಿತ್ ದಿ ಅದರ್ ಪಾರ್ಟಿಕಲ್ಸ್ ಆಸ್ ವೆಲ್ ಆಸ್ ವಿತ್ ದಿ ವಾಲ್ ಆಫ್ ದಿ ಕಂಟೈನರ್ ಆ್ಯಂಡ್ ದ ಪ್ರೆಷರ್ ವಿಚ್ ಈಸ್ ಎಕ್ಸರ್ಟೆಡ್ ಬೈ ದೀಸ್ ಗ್ಯಾಷಿಯಸ್ ಪಾರ್ಟಿಕಲ್ಸ್ because of the force exerted by the particles per unit area on the wall of the container. ಕೊಟ್ಟಿರುವಂತಹ ಚಿತ್ರದಲ್ಲಿ ನಾವು ಘನ, ದ್ರವ ಹಾಗೆ ಅನಿಲ ಸ್ಥಿತಿಗಳ ಕಣಗಳ ಚಲನೆಯನ್ನು ನಾವು ಹೋಲಿಸಿಕೊಂಡು ನೋಡ್ಬೋದು. ವಿ ಕ್ಯಾನ್ ಕಂಪೇರ್ ದಿ motion of the particles in solid, liquid as well as gaseous states. So you can see in the solid state particles are regularly arranged. ತುಂಬ ನೀಟಾಗಿ ಕಣಗಳನ್ನು ಅಲ್ಲಿ ಅರೇಂಜ್ ಆಗಿರ್ತದೆ ಸಾಲಿಡಲ್ಲಿ. ಆದರೆ ಲಿಕ್ವಿಡಲ್ಲಿ ಕಣಗಳ ನಡುವಿನ ಅಂತರವು ಹೆಚ್ಚಾಗಿರ್ತದೆ. ಅನಿಲದಲ್ಲಿ ಕಣಗಳ ನಡುವಿನ ಅಂತರವು ಮತ್ತಷ್ಟು ಹೆಚ್ಚಾಗಿರ್ತದೆ. ಹಾಗೆ ಘನ ಸ್ಥಿತಿಯಲ್ಲಿ ಇನ್ ದಿ ಸಾಲಿಡ್ ಸ್ಟೇಟ್ ಪಾರ್ಟಿಕಲ್ಸ್ ಕ್ಯಾನಾಟ್ ಮೂವ್ ವೆರಿ ಈಸಿಲಿ. ಕಣಗಳು ಸುಲಭವಾಗಿ ಚಲಿಸಲು ಸಾಧ್ಯವಿಲ್ಲ. ಆದರೆ ದ್ರವ ಸ್ಥಿತಿಯಲ್ಲಿ ಘನ ಸ್ಥಿತಿಗೆ ಕಂಪೇರ್ ಮಾಡಿದರೆ ಇನ್ ಕಂಪ್ಯಾರಿಸನ್ ವಿತ್ ದಿ ಸಾಲಿಡ್ ಸ್ಟೇಟ್ ಪಾರ್ಟಿಕಲ್ಸ್ ಆಫ್ liquid can move easily, whereas the particles of gaseous state are very free to move. ಅನಿಲ ಸ್ಥಿತಿಯಲ್ಲಿ ಕಣಗಳು ತುಂಬ ಸುಲಭವಾಗಿ ಚಲಿಸಬಹುದು. ಹಾಗಾಗಿ ಅನಿಲಗಳು ಇನ್ನೊಂದು ಅನಿಲಗಳೊಂದಿಗೆ ವಿಸರಣಾ ದರವು ಹೆಚ್ಚಾಗಿರ್ತದೆ. ಸೊ ಒನ್ ಗ್ಯಾಸ್ ಕ್ಯಾನ್ ಡಿಫ್ಯೂಸ್ ವಿತ್ ಅನದರ್ ಗ್ಯಾಸ್ ವೆರಿ ಈಸಿಲಿ. ಈಗ ನಾವು ರೇಟ್ ಆಫ್ ಡಿಫ್ಯೂಷನ್ ಅಥವಾ ವಿಸರಣಾ ದರದ ಬಗ್ಗೆ ಮಾತಾಡಿದರೆ ಮೂರು ಸ್ಥಿತಿಗಳಲ್ಲಿ gaseous state has more rate of diffusion in comparison to the liquid
ದ್ಯಾನ್ ಇನ್ ಕಂಪ್ಯಾರಿಷನ್ ಟು ದಿ ಸಾಲಿಡ್. ಅನಿಲ ಸ್ಥಿತಿಯಲ್ಲಿರುವ ವಸ್ತುವು ದ್ರವ ಸ್ಥಿತಿಗಿಂತ ಹಾಗೆ ಘನ ಸ್ಥಿತಿಗಿಂತ ಹೆಚ್ಚು ವಿಸರಣಾ ದರವನ್ನು ಹೊಂದಿದೆ. ಸೊ ಇದು ಇಂಪಾರ್ಟೆಂಟ್, ಯು ಶುಡ್ ರಿಮೆಂಬರ್ ದಿಸ್. ರೇಟ್ ಆಫ್ ಡಿಫ್ಯೂಷನ್ ಈಸ್ ಮೋರ್ ಇನ್ ಗ್ಯಾಸಸ್ in comparison to liquid and in comparison to solid. ವಸ್ತುವಿನ ರಾಶಿ ಮತ್ತು ಏಕಮಾನ ಗಾತ್ರಗಳ ಅನುಪಾತಕ್ಕೆ ಸಾಂದ್ರತೆ ಎನ್ನುವರು. ಸಾಂದ್ರತೆ ಅಂದರೆ ರಾಶಿ ಭಾಗಿಸು ಗಾತ್ರ. Mass per unit volume is called as density. The mass per unit volume of a substance. Mass per unit volume of a substance is called its density. Mass per unit volume of a substance is called density. So density is nothing but it is mass upon volume. Mass by volume is the formula to calculate density. So ಈಗ ಕೆಳಗಡೆ ಒಂದಷ್ಟು ವಸ್ತುಗಳನ್ನು ಅಥವಾ ಸಬ್ಸ್ಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ರೈಟ್ ಇಟ್ ಅಕಾರ್ಡಿಂಗ್ ಟು the ascending order of density. In the increasing order of density, ಏರಿಕೆ ಕ್ರಮದಲ್ಲಿ ಅವುಗಳ ಸಾಂದ್ರತೆಯನ್ನು ಬರಿಬೇಕು. So usually solids are more denser than liquid than gases. ಕೆಲವೊಂದು ಪರಿಸ್ಥಿತಿಯಲ್ಲಿ ಇವುಗಳು ಆಚೆ ಈಚೆ ಆಗ್ಬೋದು. ಘನ ಸ್ಥಿತಿಯಲ್ಲಿರುವ ವಸ್ತುಗಳು ದ್ರವ ಸ್ಥಿತಿಯಲ್ಲಿ ಹಾಗೂ ಅನಿಲ ಸ್ಥಿತಿಯಲ್ಲಿರುವ ವಸ್ತುಗಳಿಗಿಂತ ಜಾಸ್ತಿ ಸಾಂದ್ರತೆಯನ್ನು ಹೊಂದಿವೆ. ಸೊ ಇದನ್ನು ನೋಡಿಕೊಂಡು ನೀವು ಅಲ್ಲಿ ಲಿಸ್ಟ್ ಮಾಡ್ತಾ ಹೋದರೆ ಆಯಿತು. ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ದಿಸ್ ಇಸ್ ಇನ್ ದಿ ಡಿಸೆಂಡಿಂಗ್ ಆರ್ಡರ್ ಆಫ್ ಇಟ್ಸ್ ಡೆನ್ಸಿಟಿ. ಸೊ ನಮಗೆ ಏರಿಕೆ ಕ್ರಮದಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. ಇದನ್ನು ನೋಡಿಕೊಂಡು ಅವುಗಳನ್ನು ಕ್ಲಾಸಿಫೈ ಮಾಡಿದರೆ ಆಯಿತು. ನಿಮ್ಮ ಆನ್ಸರ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಮುಂದುವರೆದು, ದ್ರವ್ಯಗಳು ಸ್ಥಿತಿಯನ್ನು ಬದಲಾಯಿಸುತ್ತವೆ. ಕ್ಯಾನ್ ಮ್ಯಾಟರ್ ಚೇಂಜ್ ಇಟ್ಸ್ ಸ್ಟೇಟ್ಸ್? ಈ ಬಗ್ಗೆ ನಾವು ತಿಳ್ಕೊಳ್ಬೇಕು. ಈಗಾಗಲೇ ಈ ವಿಡಿಯೋ ಲೆಂತ್ ಜಾಸ್ತಿ ಆಗ್ತಾ ಇದೆ. ಸೊ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಉಳಿದಂತಹ ವಿಷಯಗಳನ್ನು ನಾವು ಡಿಸ್ಕಸ್ ಮಾಡುವ. ಐ ವಿಲ್ ಬಿ ಸ್ಟಾಪಿಂಗ್ ದಿಸ್ ವಿಡಿಯೋ ಹಿಯರ್. ರಿಮೈನಿಂಗ್ ಕಂಟೆಂಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿ ನೆಕ್ಸ್ಟ್ ಪಾರ್ಟ್ ಆಫ್ ದಿ ವಿಡಿಯೋ. ಐ ಹೋಪ್ ಯು ವಿಲ್ ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್. ಈ ವಿಡಿಯೋವು ನಿಮಗೆ ಉಪಯೋಗವಾಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. Please do like the video, share it and subscribe to our channel. I'll meet you in the next part of the video. ಮುಂದಿನ ಭಾಗದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. Thank you for watching. Stay connected. Keep learning. Take care. Bye-bye.